ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ. ಸಂತ್ರಸ್ತನ ವಿರುದ್ಧ ದೂರು ನೀಡಿದ್ದಂತಹ ಶಿವಕುಮಾರ್ ನಾಪತ್ತೆಯಾಗ್ಬಿಟ್ಟಿದ್ದಾನೆ. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಇದುವರೆಗೂ ಕಾಣಿಸಿಲ್ಲ. ದೂರು ಕೊಟ್ಟ ಮೇಲೆ ಶಿವಕುಮಾರ್ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಸಂತ್ರಸ್ತನ ಜೊತೆ ಸೇರಿ ಶಿವಕುಮಾರ್ ಪ್ಲಾನ್ ಮಾಡಿದ್ನ ಹಾಗಾದ್ರೆ? ಸೂರಜ್ ರೇವಣ್ಣ ಬಳಿ ಹಣ ಕೀಳುವಂತಹ ಪ್ಲಾನ್ ಅನ್ನೋ ಬಗ್ಗೆ ಈಗ ಚರ್ಚೆಯಾಗ್ತಾ ಇದೆ. ಎಲ್ಲಿದ್ದಾನೆ ಶಿವಕುಮಾರ್? ದೂರು ಕೊಟ್ಟಂತಹ ಶಿವಕುಮಾರ್ ಎಲ್ಲಿ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಏನ್ ದಾಖಲಾಯಿತು? ಆ ಸಂದರ್ಭದಲ್ಲಿ ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟಿದ್ದು ಸೂರಜ್ ರೇವಣ್ಣ ಆಪ್ತನಾಗಿರುವಂತಹ ಇದೇ ಶಿವಕುಮಾರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಸಂತ್ರಸ್ತನ ವಿರುದ್ಧ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಕಾಣಿಸಿಕೊಂಡಂತಹ ಶಿವಕುಮಾರ್ ಆ ನಂತರ ಪತ್ತೇನೇ ಇಲ್ಲ. ಯಾಕೆ ಹೀಗೆ? ಎಲ್ಲಿ ಹೋದ್ರು? ಯಾವ ಕಾರಣಕ್ಕಾಗಿ ನಾಪತ್ತೆಯಾಗಿದ್ದಾರೆ? ಏನ್ ಮಾಹಿತಿ ಸಿಗ್ತಾ ಇದೆ? ವಿದ್ಯಾ, ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದೂರು ಮತ್ತೆ ಪ್ರತಿ ದೂರು ಹಾಸನ ಜಿಲ್ಲೆ ಒಳನರಸೀಪುರದಲ್ಲಿ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈ ದೂರು ಕೊಟ್ಟಿರೋಂಥದ್ದು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿರೋದು ಅಂತಾನೆ ಹೇಳ್ಬೋದು. ಅಂದ್ರೆ ಮೊದಲು ಸಂತ್ರಸ್ತ ಯುವಕ ಸೂರಜ್ ರೇವಣ್ಣನ ಆಪ್ತ ಅಂತ ಹೇಳ್ಕೊಳ್ಳಾಗ್ತಂತ ಶಿವಕುಮಾರ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ಶಿವಕುಮಾರ್ನ ಅಂದ್ರೆ ಮನವೊಲಿಸ್ತಾನೆ. ನಿಮ್ಮ ಬಾಸ್ ಏನಿದ್ದಾರೆ ಸೂರಜ್ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಸಂತ್ರಸ್ತ ಯುವಕ ಹೇಳಿದ್ದಂತ ಶಿವಕುಮಾರ್ ಹೇಳ್ತಾನೆ. ತದನಂತರ ಜೂನ್ 14ನೇ ತಾರೀಕು ಅಲ್ಲಿ ಏನು ಒಳನರಸೀಪುರ ತಾಲೂಕಿನ ಗನ್ನಿಗಡದಲ್ಲಿ ಏನ್ ತೋಟದಲ್ಲಿದೆ ಅಲ್ಲಿ ಸೂರಜ್ನ ಸಂತ್ರಸ್ತ ಯುವಕನ ಭೇಟಿ ಮಾಡಿದ್ದೆ ಅಂತ ಕೂಡ ಶಿವಕುಮಾರ್ ಹೇಳಿದಂತ. ತದನಂತರ 15ನೇ ತಾರೀಕು ಲೈಂಗಿಕ ದೌರ್ಜನ್ಯ ಆಯ್ತು ಅಂತ ಕೂಡ ಹೇಳಲಾಗ್ತದೆ. ಈ ಸಂಬಂಧಪಟ್ಟಂತೆ ಸಂತ್ರಸ್ತ ದೂರ್ ಕೊಡಕ್ಕಿಂತ ಮುಂಚೆ ಶಿವಕುಮಾರ್ ಹಾಸನ ಸೆಂಟಾನೆಗೆ ಬಂದು ದೂರ್ ಕೊಟ್ಟಿರ್ತಾನೆ. ಅಂದ್ರೆ ನಮ್ಮ ಬಾಸ್ ಏನು ಸೂರಜ್ ಅವರು ಇರ್ತಾರೆ ಅವರಿಗೆ ಹಣದ ಬೇಡಿಕೆ ಸಂತ್ರಸ್ತ ಯುವಕ ಮಾಡ್ದ, ಬ್ಲಾಕ್ ಮೇಲ್ ಮಾಡ್ದ, 5 ಕೋಟಿ ಡಿಮ್ಯಾಂಡ್ ಮಾಡಿದಂತ ದೂರು ಕೂಡ ಕೊಟ್ಟಿರ್ತಾನೆ. ತದನಂತರ ಏಕಾಏಕಿ ಶಿವಕುಮಾರ್ ಈಗ ನಾಪತ್ತೆ ಆಗಿರೋಂಥದ್ದು. ಈಗ ಒಂದು ಮೂಲಗಳ ಪ್ರಕಾರ ಸಂತ್ರಸ್ತ ಏನು ಯುವಕ ಇದ್ದಾನೆ ಆತನೊಂದಿಗೆ ಶಿವಕುಮಾರ್ ಇದ್ದಾನೆ, ಆತನ ಟಚ್ ಒಂದಿಗೆ ಇದ್ದಾನೆ ಅಂತ ಕೂಡ ಹೇಳಾಗ್ತದೆ. ಇದಲ್ಲದೆ ಸಾಕಷ್ಟು ವರ್ಷಗಳಿಂದ ಸೂರಜ್ ರೇವಣ್ಣನಿಗೆ ಇರುವಂತ ಶಿವಕುಮಾರ್ ಅಂದ್ರೆ ಸೂರಜ್ ರೇವಣ್ಣನ ಆಗುಹೋಗುಗಳು, ಸೂರಜ್ ರೇವಣ್ಣ ವೀಕ್ನೆಸ್ಗಳು ಅಷ್ಟು ಕೂಡ ಶಿವಕುಮಾರ್ ಗೊತ್ತಿತ್ತು ಅಂತ ಕೂಡ ಹೇಳಲಾಗ್ತಿದೆ. ಈ ಸಂಬಂಧಪಟ್ಟಂತೆ ಸಂತ್ರಸ್ತನಿಗೂ ಮತ್ತೆ ಶಿವಕುಮಾರ್ಗೂ ಈಗ ಒಂದ್ ರೀತಿ ಅಂದ್ರೆ ಒಳಗೆ ಸಂಬಂಧ ಇತ್ತು, ವಿಶ್ವಾಸ ಇತ್ತು. ಇವರಿಬ್ರು ಸೇರಿ ಈತನ ಟ್ರ್ಯಾಪ್ ಮಾಡಿದಂತ ಕೂಡ ಹೇಳಲಾಗ್ತಿದೆ. ಈಗ ಶಿವಕುಮಾರ್ ಎಲ್ಲಿದ್ದಾನೆ, ಮತ್ತೆ ಶಿವಕುಮಾರ್ ಎಷ್ಟು ವರ್ಷಗಳಿಂದ ಸಂತ್ರಸ್ತ ಯುವಕನೊಂದಿಗೆ ಸಂಬಂಧ ಇತ್ತು, ಮತ್ತೆ ಸೂರಜ್ಗೆ ಶಿವಕುಮಾರ್ ಎಷ್ಟು ವರ್ಷದಿಂದ ಪರಿಚಯ ಇದ್ದಾನೆ, ಮತ್ತೆ ಇದಲ್ಲದೆ ಇವರಿಬ್ಬರಿಗೂ ಸಂಬಂಧ ಹೆಂಗ್ ಬೆಳೀತು ಇದು ಕೂಡ ವಿಚಾರಣೆ ವೇಳೆ ಅಂದ್ರೆ ಸಾಕಷ್ಟು ಸೂರಜ್ ರೇವಣ್ಣನಿಗೆ ಪೊಲೀಸರಾಗಿರ್ಬೋದು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ವಿಚಾರಣೆ ಮಾಡೋ ವೇಳೆಗೆ ಆತ ಅಂದ್ರೆ ಸೂರಜ್ ರೇವಣ್ಣ ಶಿವಕುಮಾರ್ ಬಗ್ಗೆ ಸಾಕಷ್ಟು ಸಂಶಯ ವ್ಯಕ್ತಪಡಿಸುವಂತದ್ದು. ಈಗ ಶಿವಕುಮಾರ್ ಎಲ್ಲಿದ್ದಾನೆ ನಾಪತ್ತೆ ಆಗಿರೋಂಥದ್ದು. ಶಿವಕುಮಾರ್ನ ಪೊಲೀಸರು ಕಸ್ಟಡಿಗೆ ತಗೊಂಡಾಗ ಇಲ್ಲ ವಶಕ್ಕೆ ತಗೊಂಡಾಗ ಸಾಕಷ್ಟು ವಿಚಾರಗಳು ಹೊರಬರಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.